स्वागत है आपका बी न्यूज नेशन में। मैं हूं आबिद हुसैन शेख। डॉक्टर ने दिया मरीज को धोखा, मरीज को बिना बताए डॉक्टर ने किया ऑपरेशन। जी हां, बीजापुर शहर के मीनाक्षी चौक में स्थित किडनी केयर अस्पताल में किडनी स्टोन की शिकायत के चलते देशुनगी गांव के सुभाष भागप्पा चौड़ापुर के साथ वो हुआ जो एक मरीज सोच भी नहीं सकता। डॉक्टर जिस पर भगवान से ज्यादा भरोसा किया जाता है, मगर डॉक्टर धोखा दे सकता है, भगवान नहीं। इसलिए डॉक्टर सुरेश कागड़कर रेड्डी कह रहे हैं कि मैं भगवान नहीं हूं। सुभाष जो चेकअप के लिए आया था, उसको इलाज के बहाने घंटों तक सलाइन चढ़ाकर बिना बताए ही किडनी स्टोन का लेजर से ऑपरेशन करके खुद पेशेंट को ही चौंका दिया। क्योंकि ऑपरेशन हुआ या नहीं, इसी दुविधा में खुद मरीज सुभाष भी है। ये इस अस्पताल में शायद पहली बार नहीं हुआ है, ऐसा कई मामले मरीजों के साथ हो चुके हैं। डॉक्टर सुरेश की बातों से ऐसा लगता है कि पैसा लूटने का ये तरीका इनके लिए कोई नया नहीं है। इस मामले को लेकर गांधी चौक पुलिस थाने में जानकारी दी गई थी, लेकिन इस पर कार्रवाई सिर्फ डीएचओ ही कर सकते हैं। इसलिए आज शिकायत डीएचओ को की गई है। क्या ऐसे धोखेबाज लुटेरे डॉक्टरी के पेशे को बदनाम करने वाले डॉक्टर सुरेश कागड़कर रेड्डी पर कोई कार्रवाई होगी, जिसके लिए मरीज इंसाफ के लिए इधर उधर गुहार लगा रहा है। ಆಮ್ಯಾಗ ನಿನಗೆ ಸ್ಕ್ಯಾನ್ ಮಾಡ್ತೀನಪ್ಪ, ಅದೊಳಗನೆ ಮಾಡ್ಬೇಕಾಗ್ತದ ಅದು ಮಧ್ಯಾಹ್ನ ಹಚ್ಚಿದ್ರು, ರಾತ್ರಿ 10 ತನ ತಲೆ ಒಂದು ಇಟ್ಟು ಇಟ್ಟಾಗ ಫ್ಯಾಮಿಲಿ ಸರ್ ನಾವು ಬೇರೆ ಕಡೆ ಇದ್ರು ಸರ್ ಸ್ವಲ್ಪ ಚೆಕ್ ಮಾಡಿ ಕರ್ಸದ ಮ್ಯಾಗ ರಾತ್ರಿ 10ಕ್ಕೆ ಬೈಕ್ ಮ್ಯಾಗ ತಂದು ಅವ್ರ ಮನುಷ್ಯರೇ ಯಾರು ತಂದು ಬಿಟ್ರು ಹಾಸ್ಪಿಟಲ್ ಬಿಟ್ರಿ. ಬಿಟ್ಟ ಮ್ಯಾಗ ಮತ್ತು ರಾತ್ರಿ ಇಲ್ಲಿ ಏನು ಚೆಕ್ನು ಮಾಡಲಿಲ್ಲ. ನಮ್ಗೆ ಮರುದಿವ್ಸನು ಮುಂಜಾನೆ ಬೆಳಗ್ಗೆನು ಮಾಡಲಿಲ್ಲ. 4 ಗಂಟೆ ಸುಮಾರು ಬಂದ ತಕ್ಷಣ ಚೆಕ್ ಮಾಡ್ತೀವಿ ಹೇಳಿದ್ರು ನನಗೆ. ನಾ ಚೆಕ್ ಮಾಡಕ್ಕೆ ಹೋಗ್ಯಾರತ್ತೆ ತಿಳ್ಕೊಂಡಿಲ್ಲ. ಆಗ ಹೋಗಿ ಸುಂದಿನ ಇಂಜೆಕ್ಷನ್ ಮಾಡಿದ್ರು. ಆಯ್ತಪ್ಪ ನಿಮ್ಗೆ ಆಪರೇಷನ್ ಮಾಡಿ ಲೇಜರ್ ಮುಖಾಂತರ ಅಂದ್ರು. ಮಾಡಿದ್ರು ಚಲೋ ಐತ್ರಿ, ನನಗೇನು ಆರಾಮಾಗೋಗ್ಬೇಕಾಗೈತಿ. ಗೋಲೊಂದು ಹಾಕಿರಲ್ಲ, ಚಲೋ ಆಯ್ತು. ಗೋಲೊಂದು ಹಾಕಿರಲ್ಲ, ಚಲೋ ಐತ್ರಿ ಅಂತ ನಾ ಅಂದೆ. ಆಯ್ತು, ಇವತ್ತು ನಾಳೆ ಡಿಚಾರ್ಜ್ ಮಾಡೋ ಲೆಕ್ಕ ನನಗೆ ನೀನು ಇದ್ರಾಗ ತಂದಿದ್ರಿ. ಪೈಪ್ ಅದೆಲ್ಲ ತೆಗೆದ್ರು. ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ನನಗೆ 2-3 ದಿವಸ ನಮ್ಮ ಮಷೀನ್ ಮ್ಯಾಗ ಸ್ಕ್ಯಾನಿಂಗ್ ಮಾಡ್ತೀವಿ ಅಂದ್ರು. ನಾನು ಸ್ಕ್ಯಾನಿಂಗ್ ಮಾಡೋಣ 2-3 ದಿನ ಏಕಾದೇಶ ಬಂದಾಗ ಒಂದು ಒತ್ತಡ ಮಾಡಕ್ಕೆ ಅವ್ರು ಮಾಡಲಿಲ್ಲ. ಒತ್ತಡ ಮಾಡಿದೆ, ಒತ್ತಡ ಮಾಡಿ ಒಂದು ಬರೆದು ಕೊಟ್ಟರು. ನೀವು ಹೋಗಿ ಮಾಡ್ಕೊಂಬ ಹೋಗೋದು. ಅವ್ನು ಫೋನ್ ಹಚ್ಚಿದ್ರು. ನಾ ಫೋನ್ ಹಚ್ಚಲು ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದು ರಿಪೋರ್ಟ್ ಮಾಡಿದೆ. ಇವ್ರು ನಿನ್ನ ಸಾಯಂಕಾಲ ನಮ್ಮ ಜೋಡಿ ಮಾತೇ ಆಗಲಿಲ್ಲ. ಮಾತಾಡಿ ಆಮೇಲೆ ಮಾತಾಡ್ತೀನಿ. ಬೆಳಗ್ಗೆ ಬಂದು
ಹೋಲ್ ಹಾಕಿ ಅದು ಮಾಡ್ಕೊಳ್ಳೋದು ಮೊದಲೇ ಹೇಳಿದೆ ಮ್ಯಾಗ ಅವರು ಅದು ನಿಮ್ ಕಡೆ ಯಾರು ಕರ್ಸು ನಾ ಒಟ್ಟು ನಿನ್ಗೆ ಏನ್ರೆ ಮಾಡಿ ಹಚ್ಕೊಡ್ತೀನಿ ಹಂಗ ಹಿಂಗಂದ್ರು ನಾ ಒಟ್ಟು ಈ ಸಲ ಇದೇ ಸಲ ಹಿಂಗಾಗ್ಯದ ನಾ ಮಾಡ್ಕೊಳ್ಳಂಗಿಲ್ಲ ಬಟ್ಟೆ ಅಂತ ನಾ ಹೇಳಿದೆ ಅವ್ರಿಗೆ ಹಳ್ಳ ಅಷ್ಟೇ ಐತ್ರಿ ನಾವು ಅವರಿಗೆ ಸೈಂಟಿಫಿಕ್ ಆಗಿ ಹಳ್ಳ ದೊಡ್ಡದಿತ್ತಂದ್ರ ಅದನ್ನ ಒಪ್ಕೋತೀನಿ ಹಳ್ಳ ಹಳ್ಳ ದೊಡ್ಡದಿತ್ತಂದ್ರ ಬೋಲ್ ಹಾಕಿ ಮಾಡ್ತೀವಿ ಬೋಲ್ ಹಾಕಿ ಮಾಡಬೇಡ್ರಿ ನೀವು ಬೋಲ್ ಹಾಕಿ ಮಾಡಕ್ ಹೋಗ್ಬೇಡಿ ಎಷ್ಟು ಹಾಕದ ನಾವು ಬ್ಲಾಸ್ಟ್ ಮಾಡತ್ ನಿಮ್ಗೆ ಹೇಳಿಲ್ರಿ ಸರ್ ನೀವು ನನಗೆ ಕೇಳಿ ಮಾಡ್ಬೇಕಾಗಿತ್ತು ನಾ ಬೋಲ್ ಮಾಡಿಲ್ಲ ಅಂದ್ರೆ ಚಲೋ ಐತ್ರಿ ನನಗೆ ಆರಾಮ ಆಪರೇಷನ್ ಮಾಡಿಲ್ಲ 5 ದಿವಸ ನನಗೆ ಯಾಕೆ ಹೇಳಿದ್ರಿ ನೀವು ಅದರಿ ನಾವು ಹೇಳೋದ ಹಂಗ ಹೇಳ್ತೀವಿ ನಿಮ್ಮಲ್ಲಿ ಅಲ್ರಿ ನಮ್ಮಲ್ಲಿ ನೋಡ್ರಿ ಹಳ್ಳ ಸಾಣದಿತ್ತಂದ್ರ ಬ್ಲಾಸ್ಟ್ ಮಾಡ್ತೀವಿ ಹಳ್ಳ ದೊಡ್ಡದಿತ್ತಂದ್ರ ಬ್ಲಾಸ್ಟ್ ಮಾಡಂಗಿಲ್ಲ ಪಿಸಿಎಲ್ ಏನ್ ಮಾಡ್ತೀವಿ ಈ ಹೋಲ್ಸತ್ರಿ ಅಂದ್ರೆ ಅವ್ರು ರೈಟಿಂಗ್ ನಾಗ ಬರ್ದ್ ಕೊಡ್ಲಿ ನಾನು ಉತ್ತರ ಹೇಳ್ತೀನಿ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ನಾನು ಉತ್ತರ ಹೇಳ್ತೀನಿ ಡಾಕ್ಟರ್ ಮೇಲೆ ಅಪಾಯ ಮಾಡಕ್ ಹೋಗ್ಬೇಡ್ರಿ ನಾವು ಹಳ್ಳ ಸಾಣದಿಲ್ಲ ಹಳ್ಳ ಸಾಣದಿತ್ತಂದ್ರ ಬ್ಲಾಸ್ಟ್ ಮಾಡ್ತೀವಿ ಹಳ್ಳ ದೊಡ್ಡದಿತ್ತಂದ್ರ ಪಿಸಿಎಲ್ ಮಾಡ್ತೀವಿ ಪಿಸಿಎಲ್ ಹೋಲ್ ಅಂತಾರ ಅವ್ರು ಕೀ ಹೋಲ್ ಸರ್ಜರಿ ಹೋಲ್ ಹಾಕಿ ಮಾಡ್ತೀವಿ ಅದು ಹೋಲ್ ಹಾಕೊಳಕ ಅವ್ರು ಹೋಲ್ ಅಂತಾರ ಒಪ್ಕೋತೀನಿ ನಾವು ದೇವರಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ದೇವರಲ್ಲ ಪ್ರಯತ್ನ ಮಾಡ್ತೀವಿ ನಾವು ದೇವರಲ್ಲ ಅದನ್ನೇ ಹಠ ಹಿಡಿದ್ರು ನನಗೆ ಬ್ಲಾಸ್ಟ್ ಮಾಡಿ ಉಳಿದ್ರ ಉಳಿಲಿ ಅವ್ರು ಅಂದಿಲ್ಲ ಲಾಸ್ಟಿಗೆ ಸಾರಿ ನಾವು ಸೈಂಟಿಫಿಕ್ ಆಗಿ ಏನ್ ಮಾಡ್ಬೇಕು ಅದೇ ಮಾಡ್ತೀವಿ ನಾವು ಒಬ್ಬ ಡಾಕ್ಟರ್ ಆಗಿ ಇದು ಮಾಡ್ತೀವಿ ಒಂದೆರಡು ಪ್ರಾಮ್ ಆಗಿದ್ದವ್ರು ಆಗಿರ್ತಾರೆ ಪ್ರತಿ ಪೇಷಂಟ್ ಪ್ರಾಮ್ ಅದಾವ ಇಲ್ಲಿ ನಮ್ಮಲ್ಲೇ 2-3 ಪೇಷಂಟ್ ಪ್ರಾಮ್ ಆಗಿರ್ತಾರೆ ಇವ ಇದ್ದ ನಮ್ಮ ಏನು ಹಣ ಬಂದಾರ ಇರ್ತಾರ ಇವ ಮನ್ಯಾಗ ನಾ ಸೋಮವಾರ ದಿವಸ ದವಾಖಾನೆಗೆ ಬರ್ಬೇಕಂತ ಬಂದೆ ರೀ ಬಂದು ನಾ ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಿದ್ದೆ ದವಾಖಾನೆಗೆ ಇಲ್ಲಿ ಬಂದ ಮ್ಯಾಗ ಸರ್ಗೆ ಬೆಟ್ಟೆ ಆದ್ಮ್ಯಾಗ ನೀ ಫೈಲ್ ಮಾಡಪ್ಪ ಫೈಲ್ ಮಾಡಿದ್ಮ್ಯಾಗ ನೋಡ್ತೀನಿ ಅಂತಂದರು ಫೈಲ್ ಮಾಡಿದಾಗ ಒಳಗೆ ಬಿಟ್ಟರು ಹೋಗಿ ನೋಡಿದ್ರು ಮ್ಯಾಗ ಹೇಳಿದ್ರು ಸ್ಟೋನ್ ಅದಪ್ಪ ಇದು ಚೆಕ್ ಮಾಡ್ಬೇಕಾಗ್ತದ ನಮ್ಮ ಕಡೆ ಒಂದು ಮಷೀನ್ ಅದ ಚೆಕ್ ಮಾಡ್ತೀವಿ ಅಂತಂದ್ರೆ ನಾ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಿನಿ ರೀ ಸರ್ ಅಂತ ನಾ ಹೇಳಿದೆ ಇಲ್ಲ ನಮ್ಮ ಕಡೆ ಒಂದು ಮಷೀನ್ ಅದ ಚೆಕ್ ಮಾಡ್ಬೇಕಾಗ್ತದ ಈಗ ಸಲೈನ್ ಹಾಕಿ ನಿನಗೊಂದು ಸಲೈನ್ ಹಾಕ್ಬೇಕಾಗದ ಔಷಧ ಹಾಕ್ಬೇಕಾಗದ ಸಾಯಂಕಾಲ ನಿನಗೆ ಚೆಕ್ ಮಾಡ್ತೀನಿ ಅಂತ ಹೇಳಿದರು ಹೇಳಿದ್ಮ್ಯಾಗ ಆಯ್ತು ತೋರಿ ಸರ್ ಅಂತಂದೆ ಸರ್ ಹೆಂಗೆ ರೀ ನಾವು ಒಬ್ಬನೇ ಬಂದೀನಿ ಮತ್ತು ಹೆಂಗೆ ತೋರಿಸ್ಕೊಂಡು ಹೋಗ್ಬೇಕಂತ ಮತ್ತು ಹೆಂಗೆ ರೀ ನೀವು ಹಿಂಗೆ ಮಾಡಿದ್ರೆ ಇಲ್ಲ ಅವ್ರಿಗೆ ಕರೆಸು ನಿನಗೆ ಮಷೀನ್ದಾಗ ಚೆಕ್ ಮಾಡಿ ಕಳಿಸ್ತೀನಿ ಅಂತಂದರು ಅಂದಮ್ಯಾಗ ನಮ್ಮ ಹುಡುಗ ಕರೆಸ್ದೆ ರೀ ಕರ್ಸಿದ್ಮ್ಯಾಗ 2 ಗಂಟೆಗೆ ಸಲೈನ್ ಹಚ್ಚಿದ್ರು 8-9 ತನಕ ಸಲೈನೇ ಮುಗಿಲಿಲ್ಲ ರಾತ್ರಿ 10 ಗಂಟೆಗೆ ತಂದು ನನಗೆ ಬೈಕ್ ಮ್ಯಾಗ ಇಲ್ಲಿ ಬಿಟ್ಟರು ಅವತ್ತೂ ಚೆಕ್ ಮಾಡಲಿಲ್ಲ 2 ಗಂಟೆಗೆ ಕರ್ಕೊಂಡು ಹೋದ್ರು ಆಫೀಸ್ನಾಗ ಕರ್ಕೊಂಡೋಗಿ ನಾ ಹೇಳಿದ್ದೆ ಅವ್ರಿಗೆ ಕಂಡೀಷನ್ ನನಗೆ ನೀವು ಹೋಲ್ ಹಾಕಿ ಮಾಡಿದ್ರೆ ನಾ ಮಾಡ್ಕೊಳ್ಳಂಗಿಲ್ಲ ಮೊದಲೇ ಕಂಡೀಷನ್ ಮಾಡಿದೆ ನೀವು ಯಾವ ರೀತಿ ಮಾಡ್ತೀರಿ ನನಗೆ ಮೊದಲು ಹೇಳೇ ಮಾಡಬೇಕು ನನಗೆ ಹೇಳಿಕ್ಕೂ ನನ್ನ ಜೊತೆ ಯಾರು ಅದಾರ ಅವ್ರಿಗೆ ಹೇಳೇ ನೀವು ಈ ಥರ ಮಾಡ್ಬೇಕು ಆಯ್ತು ರೀ ಅಂತಂದರು ಒಮ್ಮೆ ಬಂದಿದ್ದು ಬರ ನಾ ಒಳಗೆ ಕರ್ಕೊಂಡು ಹೋದ್ರು ನನಗೆ ಒಂದು ಇಂಜೆಕ್ಷನ್ ಮಾಡಿ ಆಪರೇಷನ್ ಅದೇನೋ ಲೇಸರ್ ಮುಖಾಂತರ ಮಾಡಿದ್ರು ಸಕ್ಸಸ್ ಆಗಿಲ್ಲ ಹಳ್ಳ ಅಷ್ಟೇ ಐತಿ ಮತ್ತು ಇವತ್ತು ಡಿಸ್ಚಾರ್ಜ್ ಮಾಡೋದಿತ್ತು ಇವ್ರನ್ನ ಕೆಳಗೆ ಕರ್ಕೊಂಬಂದಾರ ಪೈಪ್ ತೆಗೆದಾರ ಎಲ್ಲ ತೆಗೆದಾರ ಆಯ್ತಪ್ಪ ನೀ ಮತ್ತು ಇವತ್ತು ಚೆಕ್ ಮಾಡ್ತೀನಿ ಅಂತಂದ್ರು ಯಾಕೆ ರೀ ಚೆಕ್ ಮಾಡಲಿಲ್ಲ ನಿಮ್ಮ ಕಡೆ ಮಷೀನ್ ಐತೆ ಅಂದ್ರಿ ಮಾಡ್ತೀನಿ ಅಂತಂದ್ರು ನಾವು ಅವ್ರಿಗೆ ಕಟ್ಟಿ ಕಿರಿಕಿರಿ ಮಾಡಕತ್ತೆ ಮಾಡಿರಿ ಸರ್ 4-5 ದಿವಸ ಆಯಿತು ಚೆಕ್ ಮಾಡಿರಿ ತಂದೆ ಮಾಡ್ತೀನಿ ಅನ್ಕೋದು ಒತ್ತನ ಒತ್ತಿದ್ರು ನೀನು ಒತ್ತದ ಮ್ಯಾಗ ನಾ ಏನಂದೆ ಬೇರೆ ಕಡೆ ಬರೆದು ಕೊಟ್ಟರು ಮಾಡ್ಕೊಂಬಂದೆ ಅಲ್ಲಿ ಹೋಗೋ ಟೈಮ್ನಾಗ ನನಗೆ ಫೋನ್ ಹಚ್ಚಿ ಸ್ಕ್ಯಾನಿಂಗ್ ಮಾಡ್ಕೊಂಬಂದ್ರು ನಾ ಫೋನ್ ಹಚ್ಚಲಾರ್ದೇವು ಸ್ಕ್ಯಾನಿಂಗ್ ಮಾಡ್ಕೊಂಬಂದೆ ಹಳ್ಳ ಅಷ್ಟೇ ಐತಿ ಹೆಂಗೆ ರೀ ಸರ್ ಅಂದೆ ಸಂಜೆ ಮಾಡಿ ನನ್ನ ಜೋಡಿ ಮಾತಾಡಲಿಲ್ಲ ಅವರು ಫೋನ್ಯಾಗ ಅವ್ರ ಜೋಡಿ ಇಂಗ್ಲೀಷ್ನಾಗ ಏನೋ ಮಾತಾಡಿದ್ಮ್ಯಾಗ ಮುಂಜಾನೆ ಬಂದರು ಯಾಕೆ ರೀ ಸರ್ ಹಿಂಗಾದ್ರೆ ಹೆಂಗೆ ಅಂದರು ನಮ್ಮ ಕಡೆ ಇನ್ನೊಂದು ಮಿಷಿನ್ ಐತಪ್ಪ ಚೆಕ್ ಮಾಡ್ತೀನಿ ಹಳ್ಳ ಮೆತ್ತಗೈತಿ ಅದು ಬಂದಿಲ್ಲ ಹಿಂಗೆ ಅಂದರು ಹಂಗಂದ್ರೆ ಹೆಂಗೆ ರೀ ಸರ್ ನಾನು ಮೊದಲೇ ಕಂಡೀಷನ್ ಮಾಡೀನಿ ನೀವೇನೇ ಮಾಡ್ಬೇಕಾಗಿದ್ರು ನನಗೆ ಮಾಡಿ ಹೇಳಬೇಕಾಗಿತ್ತು ಫಸ್ಟ್ ಹೇಳಿ ಮಾಡ್ಬೇಕಾಗಿತ್ತು ನಾ ತಂದೆ ಆಯ್ತು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಮನುಷ್ಯ ಬಂದು ಚೆಕ್ ಮಾಡಿದ್ಮ್ಯಾಗ ಈಗ ಅವರು ನಾವು ಮಾಡ್ತೀವಿ ಫ್ರೀ ಅನ್ನಕತ್ತಾರ ನಾ ಮಾಡ್ಕೊಳಕ್ಕೆ ರಾಜಿ ಇಲ್ಲ ನಾ ಈಗ ಅಂಜಿನಿ ನನಗೆ ಇವ್ರು ದವಾಖಾನೆಗೆ ಮಾಡ್ಕೊಳ್ಳಲ್ಲ ಬೇರೆ ಎಲ್ಲರೇ ಮಾಡ್ಕೋತೀನಿ ನಾ ಕಿಡ್ನಿ ಕೇರ್ ಕಾಗಲ್ಕರ್ ರೆಡ್ಡಿ ಸುರೇಶ್ ಕಾಗಲ್ಕರ್ ನಾ ಸೋಮವಾರ ದಿವಸ ಬಂದೀನಿ ನೋಡ್ರಿ ಸರ್ ದುಡ್ಡೇನು ನನ್ನ ಕಡೆ ತೊಗೊಂಡಿಲ್ಲ ರೀ ಆದ್ರೆ ಅಮೌಂಟ್ ಕಟ್ಟೋದು ಕಿರಿಕಿರಿ ಮಾಡಕತ್ತಾರ ಕಟ್ಟಿಲ್ಲ ನಾ OTದು 8,000 ಅಂತ್ರಿ ಅವ್ರದ್ದೇನು ಚಾರ್ಜ್ 3,000 ಅಂತ ಮೆಡಿಕಲ್ದಂತೂ ನಾ ಅವ್ರ ಅಂಗಡಿಯಾಗೆ ಕ್ಯಾಶ್ ತಂದೀನಿ
ಅದೊಂದು 700 ರೂಪಾಯಿ ಆಗಿರ್ಬೋದು, ಅದು ಕ್ಯಾಶೇ ಕೊಟ್ಟು ತಂದೀನಿ. ಉಳಿದಿದ್ದ ಬಿಲ್ ನಾನು ಕಟ್ಟಿಲ್ಲ. ಅವ್ರು ಬೇರೆ ಕಡೆ ಮಾಡಿಸ್ತೀವಿ, ನಾನು ಅದೇ ಪ್ರಿಯಾಗಿ ಮಾಡಿಸ್ತೀನಿ ಅನ್ನಕತ್ತರ. ನಾ ಮಾಡ್ಕೊಳಕ್ಕೆ ರಾಜಿ ಇಲ್ಲ. ನಾನು ಈಗ ಅಂಜಿನ, ಈಗ 8 ದಿವಸ ಅಡ್ಮಿಂಟ್ ಆಗೀನಿ. ನಾ ಬೇರೆ ಎಲ್ಲರೂ ಮಾಡ್ಕೋತೀನಿ, ನಾ ಮಾಡ್ಕೊಳಕ್ಕೆ ರಾಜಿ ಇಲ್ಲ. ಬೇರೆ ಎಲ್ಲರೂ ಮಾಡ್ಕೋತೀನಿ ರೀ ಸರ್. ನಾನು ಭರೋಸೆ ಇಲ್ಲ ರೀ ನನಗೆ. ಸುಭಾಷ್ ಬಾಗಪ್ಪ ಚೌಡಾಪುರ್, ದೇಸಣಗಿ. ಅಣ್ಣ ಇವ್ರು ನಮ್ಮ ಬ್ರದರ್ ಆಗ್ಬೇಕ್ರಿ ಪೇಷಂಟ್. ಇವ್ರು ಊರಿಂದ ಬಂದಾರೆ ನಮಗೆ. ಇಲ್ಲಿ ನಾವು ಇಲ್ಲೇ ಬಿಜಾಪುರದ ಲೋಕಲ್ ಇರ್ತೇವೆ. ಅವ್ರು ಯಾರಿಗೆ ಹೇಳಿಲ್ಲ, ಯಾಕೆ ಇಲ್ಲೇ ಲೋಕಲ್ ಇವ್ರಿಗೆ ಯಾಕೆ ಹೇಳೋದು, ಬಂದು ತೋರ್ಸ್ಕೊಂಡು ಹೋಗೋದು ಅಂತೇಳಿ ಬಂದಾರ ತೋರ್ಸ್ಕೊಂಡು ಹೋಗ್ಲಕ್ಕೆ. ಇವ್ರೇನು ಆಪ್ರೇಷನ್ ಮಾಡ್ಕೊಳಕ್ಕೆ ಬಂದಿಲ್ಲ ರೀ. ಇಲ್ಲಿ ಬಂದು ಬರೀ ತೋರ್ಸ್ಕೊಂಡು ಹೋಗ್ಬೇಕಂತ ಬಂದಾರ. ತೋರ್ಸ್ಕೊಂಡು ಹೋಗಿ ಡಾಕ್ಟರ್ ಸೋಮವಾರ ದಿವಸ ಅಡ್ಮಿಟ್ ಮಾಡ್ಕೊಂಡಾನ ಇವ್ರಿಗೆ. ಅವ್ರು ಹೇಳಿಲ್ಲ ಅಡ್ಮಿಟ್ ಅಂತೇಳಿ. ನಿಮ್ಗೆ ಚೆಕ್ ಮಾಡ್ತೀನಪ್ಪ, ನೀನು ನೋಡ್ತೀನಿ, ನೀ ಸ್ಕ್ಯಾನಿಂಗ್ ಮಾಡ್ಕೊಂಬಂದಿಲ್ಲ, ಅದ್ರೊಳಗೆ ಹಾಳು ಐತಿ, ನಿನಗೆ 16 mm ಹಾಳು ಅದ ಅಂತ ಹೇಳನದ್ರಿ ಡಾಕ್ಟ್ರ್. 15 mm ಹಾಳು ಅದ. ಇವ್ರು ಏನಂದ್ರೆ ನೋಡ್ರಿ ಸರ, ನನಗೆ ಆಪ್ರೇಷನ್ ಊರಾಗ ಒಂದು 3 ಮಂದಿ ಮಾಡ್ಕೊಂತಾರೆ. ನನಗೆ ಅವ್ರದ್ದು ಭಾಳ ತ್ರಾಸ ಆಗೈತಿ. ಮತ್ತು ನನಗೆ ನೀವು ಅದೇ ಥರ ಮಾಡ್ತೀನಿ ಅಂದ್ರೆ ನಾನು ಆಪ್ರೇಷನ್ ಮಾಡ್ಕೊಳ್ಳಲ್ರಿ. ಇಲ್ಲ ಇದು ಬೇರೆ ಥರ ಐತಿ ಆಪ್ರೇಷನ್, ನಮ್ಮೆಲ್ಲ ಮಷಿನ್ ಬೇರೆ ಬೇರೆ ಬಂದಾವೆ. ಅದನ್ನು ಇದೊಂದು ಬೇರೆ ಥರ ಆಪ್ರೇಷನ್ ಮಾಡ್ತೈತಿ ನಿನಗೆ ತಿಳಿಸಿಂದ ಅವ್ರಿಗೆ ಅಡ್ಮಿಟ್ ಮಾಡ್ಕೊಂತಾರೆ. ಅವ್ರ ಪೇಷಂಟ್ಗೆ ಅಡ್ಮಿಟ್ ಹಾಕಿನಂತೂ ಹೇಳಿಲ್ಲ. ನೀ ಬರೀ ಚೆಕ್ ಮಾಡ್ತೇವೆ, ನೀನು ಸೆಲೆನ್ ಹಚ್ಚಿದ್ದೆವು, ನೀ ಇವತ್ತೊಂದು ದಿವಸ ಇರೋದು ಅಂದಾರೆ. ಸೋಮವಾರ ದಿವಸ ಮಂಗಳವಾರ ದಿವಸ ಬಿಟ್ಟು ಬುಧವಾರ ದಿವಸ ಇವ್ರಿಗೆ ಆಪ್ರೇಷನ್ ಥಿಯೇಟರ್ದಾಗ ತೊಗೊಂಡೋಗ್ಯಾರ. ಆಪ್ರೇಷನ್ ಥಿಯೇಟರ್ದಾಗ ಒಯ್ದ್ರಂದ್ರೆ ಇವ್ರಿಗೆ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿಲ್ರಿ. ಇವ್ರಿಗೆ ಒಯ್ದು ಚೆಕ್ ಮಾಡ್ತೀನಿ ಅಂತ ಹೇಳಾನ ಬರೀ ಡಾಕ್ಟ್ರ್. ಚೆಕ್ ಮಾಡ್ತೀನಿ ಅಂತ ಒಳಗೆ ಒಯ್ದಾರ. ಒಯ್ದಕ್ಕೆ ಸುಂದಿನ ಇಂಜೆಕ್ಷನ್ ಮಾಡೋಣ. ಇವರು ಒಮ್ಮೆ ಸುಂದಿಂದಾಗ ಇಂಜೆಕ್ಷನ್ ಮಾಡತ್ತರ ಕೇಳ್ಯಾರ. ಇಲ್ಲ ನಾನು ಚೆಕ್ ಮಾಡೋದೀನಿ, ಇದನ್ನು ಚೆಕ್ ಮಾಡಿ ನೋಡ್ತೀನಿ ಅಂತ ಹೇಳ್ಯಾರ. ಸುಂದು ಮಾಡ್ಲಾಕ ಯಾಕೆ ಚೆಕ್ ಮಾಡ್ತೀರಿ ಸರ್ ಅಂತ ಹೇಳೋಣ. ಇಲ್ಲ ನಾನು ಸುಂದು ನೋಡ್ತೀನಿ ಅಂತ ಹೇಳೋಣ. ಡಾಕ್ಟ್ರ್ ಏನು ಮಾಡ್ಯಾರ, ಮುಂದೆ ಸ್ಕೋಪ್ ಹಾಕತ್ತಾರೆ. ಸ್ಕೋಪ್ ಹಾಕತ್ತೀರಿ ಸರ್, ಬರೀ ಚೆಕ್ ಮಾಡ್ತೀನಿ ಅಂದ್ರೆ ನೋಡ್ಬೇಕಾಗೈತೆ ಒಳಗಿದ್ದಾನೆ ಏನೇನಾಗೈತೆ ನೋಡ್ಬೇಕಂತ ಹೇಳ್ಯಾರ. ಇವ ಅಡ್ಡೆ ಗಪ್ಪ ಆಗ್ಯಾನ. ಡಾಕ್ಟ್ರ್ ಏನು ಮಾಡ್ಯಾರ, ಇವ್ನಿಗೆ ಭಾಳ ಕೇಳತ್ತಾನ, ಬೆದರ್ಸ್ಯಾನ ಡಾಕ್ಟ್ರ್. ಬೆದರ್ಸಾನ ಇವ ಗಪ್ಪ ಆಗಿಬಿಟ್ಟಾನ. ಗಪ್ಪ ಆಗಾನ ಮುಂದೆ ಇಲ್ಲ ನೀವು ಸ್ಟೋನ್ ಎಲ್ಲ ತೆಗೆದೆ ಹೊರಗೆ ಅಂತ ಹೇಳ್ಯಾರ. ಸ್ಟೋನ್ ತೆಗ್ಯಾನ. ಇವ ಪೇಷಂಟ್ ಏನು ಖುಷಿ ಆಗ್ಯಾನ ರೀ. ಇಲ್ರಿ ಸರ್, ನೀವು ನನಗೆ ಕೇಳಾರ ಮಾಡಿದ್ದಕ್ಕೂ ನನಗೆ ಖುಷಿ ಆಯಿತು, ಹಳ್ಳಾರಿ ಹೊರಗೆ ಬರ್ತಾಳ್ರಿ ಅಂತ ತಂದಾನ. ನಾ ಒಂದು 2 ದಿವಸ ಬಿಟ್ಟು ಮತ್ತೆ ಅದೇ ತ್ರಾಸ ಆಗೈತಿ ಇವ್ರಿಗೆ. ತ್ರಾಸಾಗಾನ ಸರ್ ನಾನು ಹಾಗೆ ನುಸಾದೈತರ ಇವ್ರು ಏನು ಮಾಡ್ಯಾರ, ಹೊರಗೆ ಸ್ಕ್ಯಾನಿಂಗ್ ನಾ ಡಾಕ್ಟ್ರ್ ಏನಂದತ್ತೆ, ನನ್ನ ಮ್ಯಾಗ ವಿಶ್ವಾಸ ಇಲ್ಲಪ್ಪ ನಿನಗೆ, ಸ್ಕ್ಯಾನ್ ಮಾಡ್ಕೊಂಬನಿ ಅಂದ್ರತ್ತೆ. ಸ್ಕ್ಯಾನ್ ಮಾಡ್ಕೊಂಬರಕ್ಕೆ ಇವ್ ಹೋಗ್ಯಾನ. ಡಾಕ್ಟ್ರ್ ಏನಂದ್ರೆ ನನಗೆ ಫೋನ್ ಹಚ್ಚಿ ಹೋಗಿ ನೀ ಸ್ಕ್ಯಾನ್ ಮಾಡಕ್ಕೆ ಹೋದಲ್ಲ. ನಾನು ಇವಾಗ ಫೋನ್ ಹಚ್ಚಲಾರ ಹೋಗ್ಬಿಟ್ಟಾನೆ. ಯೂಸಲ್ಲಿ ಅವ್ರು ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಲೊಕೇಶನ್ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಯಾರ. ಅವ್ರಿಗೆ ಕೇಳ್ಯಾರ, ನಾ ಸ್ಟೋನ್ ಅದಪ್ಪ ಅಂತ ಹೇಳ್ಯಾರ. ಡಾಕ್ಟ್ರಿಗೆ ಬಂದು ಯಾಕ್ರಿ ಸರ್ ನನಗೆ ಹಿಂಗೆ ಯಾಕೆ ಮಾಡಿರಿ ಅಂತ ಹೇಳೋಣ. ಇಲ್ಲ ಅದು ಸ್ಟೋನ್ ಹೊಡೆದಿಲ್ಲ, ಅದು ಸ್ಮೂತ್. ಇವರು ಪೇಷಂಟ್ ಅವ್ರ ಒಳಗೆ ಬ್ರದರ್ಗಳು ಹೇಳ್ತಾರೆ ಸ್ಟೋನ್ ಹಾರ್ಡ್ ಇದ್ರಿ ಹೊಡೆದಿಲ್ಲ ಅಂತ ಹೇಳ್ತಾರೆ. ಇವ್ರು ಡಾಕ್ಟ್ರ್ ಹೇಳ್ತಾರೆ ಸ್ಟೋನ್ ಸ್ಮೂತ್ ಇದ್ದಿದ್ದಕ್ಕೆ ಹೊಡೆದಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಎಲ್ಲ ನಾವು ಫ್ರೆಂಡ್ ಸರ್ಕಲ್ ಆಮೇಲೆ ನಮ್ಮ ಅಣ್ಣಗಳದ್ದು ಬಂದಾರ. ಒಳಗೆ ಹೋಗಿ ಒಟ್ಟರು ಕೇಳೋಣ. ಡಾಕ್ಟ್ರ್ ಏನು ಹೇಳ್ತಾನೆ, ಇಲ್ಲ ನಮ್ಮ ಇನ್ಸ್ಟ್ರೂಮೆಂಟ್ ಆ ದವಾಖಾನೆಗೆ ಅರ್ಧ ಇದ್ದು ಇಲ್ಲಿ ಅರ್ಧ ಇದ್ದು, ಅದಕ್ಕೆ ಹಿಂಗಾಗೈತಿ, ನೀವು ಯಾರಿಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ಹೊರಗೆ. ನಾ ಮತ್ತೊಮ್ಮೆ ಮಾಡ್ತೀನಿ, ನಿಮ್ಮದು ಮಾಡಿಕಿಶನ್ ನಿಮ್ಗೆ ಫ್ರೀ ಒಳಗೆ ಮಾಡಿಕೊಡ್ತೀನಿ, ಏನೂ ಚಾರ್ಜಸ್ ತೊಗೊಳಲ್ಲ, ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಏನಾರು ಆದ್ರೆ ಮಾಡಿಕೊಡ್ತೇವೆ ನಾವು ಅಂತ ಹೇಳ್ತಾರೆ. ಸುರೇಶ್ ಕಾಗಲ್ಕರ್ ರೆಡ್ಡಿ ಅಂತೇಳಿ ಡಾಕ್ಟರ್ ರೀ, ಕಿಡ್ನಿ ಕೇರ್ ಹಾಸ್ಪಿಟ್ಲ್ ಅಂತೇಳಿ ಹಾಸ್ಪಿಟ್ಲ್ ನೇಮ್ प्रवीण नाटेकर ಹೇಳ್ರಿ. एक 15 दिन पहले आया था मीना चौक में, दवाखाना था नहीं उसका, मुझे दुख रहा था अगर मैं स्कैनिंग कराया, मैं 4.5 mm का किडनी ये आता कंकर, खाली दिखाने एडमिट कर छोड़े, एडमिट करे गए को कई बार काम नहीं, जरा सलाइन ये कि सलाइन चढ़ा लो, दर्द कम होता है, उसके बाद क्या होता देंगे, फी भरे कहते अंदर क्या भी नहीं है वहाँ, बाद मुझे एडमिट होगा नहीं होता काम, मैं आधे चिड़े गाले देखो उनके डॉक्टर को भी, उनको मैं बिल नहीं देता, किसी बुला लेगा तो बुला लेकर जाकर भाई हमारे भाई रोजा आता कर को नहीं क्या देखो गया मैं क्या नहीं, खाली एक सलाइन 6.5 घंटे चढ़ा, एक सलाइन मुझे ये का सलाइन 6.5 घंटे चढ़ा है उन्हें, क्या मुझे मैं दूसरी तरफ दिखाया, क्या नहीं उन्हें खाली 2 मेरे पास मिनिमम एक 2000 रुपये तक लिया उन्हें, क्या भी नहीं 6 घंटे आता, खाली एक सलाइन चढ़ा को इलाही मुल्ला। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं, तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।